ಯಾರೆಲ್ಲ ಜಿಮ್ಗೆ ಎಂಟಿ ಸ್ಟಮಕಲ್ಲಿ ಬಂದು ವರ್ಕೌಟ್ ಮಾಡ್ತಾ ಇದ್ದೀರಾ, ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಏನಕ್ಕೆ ಅಂತ ಹೇಳ್ತೀನಿ. ಫಸ್ಟ್ ಈಗಲೇ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಸುಮಾರು ಜನ ಥಿಂಕಿಂಗ್ ಅಲ್ಲಿ ಏನ್ ಅನ್ಕೊಳ್ತಾರೆ ಅಂದ್ರೆ ಎಂಟಿ ಸ್ಟಮಕಲ್ಲಿ ಬಂದು ವರ್ಕೌಟ್ ಮಾಡೋದ್ರಿಂದ ಬೇಗ ಫ್ಯಾಟ್ ಲಾಸ್ ಆಗ್ಬೋದು. ಇನ್ನು ಕೆಲವೊಬ್ರು ಮಸಲ್ ಗೈನ್ ಮಾಡೋರು ಎಂಟಿ ಸ್ಟಮಕಲ್ಲಿ ಮಾಡಿದ್ರೆ ಏನು ಬೇಗ ಫ್ಯಾಟ್ ಲೋಡ್ ಆಗಲ್ಲ, ಏನ್ ನಾವು ಮಾಡೋ 100% ಮಸಲ್ ಗ್ರೋತ್ ಮೇಲೆ ಅಂತ ಇರುತ್ತೆ. ಬಟ್ ನೀವು ಒಂಚೂರು ಪ್ರೀ ವರ್ಕೌಟ್ ತಿನ್ಕೊಂಡ್ ಬಂದಿಲ್ಲ ಅಂತಂದ್ರೆ ನೀವು ಜಿಮ್ ಅಲ್ಲಿ 100% ವರ್ಕೌಟ್ ಮಾಡೋದಕ್ಕಾಗಲ್ಲ. ಪ್ರೀ ವರ್ಕೌಟ್ ಯಾವುದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಏನಕ್ಕೆ ನೀವು ಎಂಟಿ ಸ್ಟಮಕಲ್ಲಿ ಬರಬಾರ್ದು ಅಂತ ಹೇಳ್ತೀನಿ. ನೀವು ನೋಡಿ, ಏನಾರ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ನಿಮ್ಮ ಬಾಡಿಲಿ ಎನರ್ಜಿ ಇರಬೇಕು. ಎನರ್ಜಿನೇ ಇಲ್ಲ ಅಂತ ಅಂದ್ರೆ ನೀವು ಇಲ್ಲಿ ಬಂದು ವರ್ಕೌಟ್ ಮಾಡೋದಕ್ಕೂ ಆಗಲ್ಲ. ನೀವು ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಕಾರ್ಡಿಯೋ ಮಾಡ್ಬೋದು ಅಷ್ಟೇ. ಅದಾದ್ಮೇಲೆ ನೀವು ವೆಯ್ಟ್ ಲಿಫ್ಟಿಂಗ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ಬಾಡಿಲಿ ಎನರ್ಜಿನೇ ಇಲ್ಲ ಅಂತಂದ್ರೆ ಇನ್ನೇನು ಲಿಫ್ಟ್ ಮಾಡೋಕ್ಕಾಗುತ್ತೆ. 1 ಸೆಟ್ ಮಾಡ್ತೀರಾ, 2 ಸೆಟ್ ಮಾಡ್ತೀರಾ, ಎನರ್ಜಿ ಲಾಸ್ ಆಗೋವರೆಗೂ ಮಾಡ್ತೀರಾ, ಆಮೇಲೆ ಸುಸ್ತಾಯಿತು ಅಂತ ಒಂದು ಕಡೆ ಕುಂತ್ಕೊಂತೀರಾ. ಎಷ್ಟೋ ಜನ ನೋಡಿದ್ದೀನಿ ಎಂಟಿ ಸ್ಟಮಕಲ್ಲಿ ಬಂದು ಸುಸ್ತಾಗೋದು, ತಲೆ ತಿರುಗಿ ಬಿದ್ದೋಗೋದು, ಈ ಥರ ಎಲ್ಲ ಜಿಮ್ಗಳಲ್ಲಿ ನಡೀತಾ ಇರುತ್ತೆ. ನೀವು ಅಟ್ಲೀಸ್ಟ್ ನಿಮ್ಗೆ ಆಗಲಿಲ್ಲ, ಏನು ತಿನ್ಕೊಂಬರೋದಕ್ಕಾಗಲಿಲ್ಲ ಅಂತಂದ್ರೆ ಒಂದು ಸ್ವೀಟ್ ಪೊಟೆಟೋ ಆಗಿರ್ಬೋದು, ಇಲ್ಲಾಂದ್ರೆ ಒಂದು 3 ಎಗ್ ವೈಟ್ಸ್ ಆಗಿರ್ಬೋದು, ಎಗ್ಸ್ ಆಗಿರ್ಬೋದು, ಅದು ಇಲ್ಲ ಅಂತಂದ್ರೆ ಬೆಸ್ಟ್ ಅಂದ್ರೆ ಓಟ್ಸ್ ಮಿಲ್ ಜೊತೆಗೆ ಒಂದು ಬಾಳೆಹಣ್ಣು ಹಾಕೊಂಡು ನೀವು ವರ್ಕೌಟ್ ಮಾಡಿ ನೀವು ನೋಡಿ, ನಿಮಗೆ ರಿಸಲ್ಟ್ ಆಗಿರ್ಬೋದು ಅಷ್ಟೇ ಚೆನ್ನಾಗಿ ಬರುತ್ತೆ. ನೀವು ಎಂಟಿ ಸ್ಟಮಕಲ್ಲಿ ಬಂದು ಮಾಡೋದ್ರಿಂದ ನಿಮ್ದು ಮಸಲ್ ಏನ್ ಗೈನ್ ಆಗಿರುತ್ತೆ ಆ ಮಸಲ್ನ ಗ್ರೋತ್ ಕೂಡ ನೀವು ಕಳ್ಕೊಂತೀರಾ. ಅದಕ್ಕೇನೆ ನೀವು ಎಂಟಿ ಸ್ಟಮಕಲ್ಲಿ ಬಂದು ವರ್ಕೌಟ್ ಮಾಡೋದಕ್ಕಿಂತ ಮುಂಚೆ ಮನೇಲಿ ಬಿಫೋರ್ ವರ್ಕೌಟ್ ಒಂದು 30 ಮಿನಿಟ್ಸ್ ಒಂದು ಓಟ್ಸ್ ಮಿಲ್ ಆದ್ರೂ ತಿನ್ಕೊಂಬನ್ನಿ. ಓಟ್ಸ್ ಮಿಲ್ ನಿಮ್ಗೆ ಯಾವ ತರ ಪ್ರಿಪೇರ್ ಮಾಡೋದು ಅಂತ ಗೊತ್ತಿಲ್ಲ ಅಂತಂದ್ರೆ ಇಲ್ಲ ಕಮೆಂಟ್ ಅಲ್ಲಿ ಓಟ್ಸ್ ಮಿಲ್ ಅಂತ ಮಾಡಿ, ಇಲ್ಲ ಡೈರೆಕ್ಟ್ ಆಗಿ ಮೆಸೇಜ್ ಮಾಡೋದು ಕೂಡ ನಾನು ನಿಮ್ಗೆ ಓಟ್ಸ್ ಮಿಲ್ ಯಾವ ತರ ಮಾಡೋದು ಅಂತ ಕಳ್ಸಿಕೊಡ್ತೀನಿ. ಥ್ಯಾಂಕ್ ಯು.